ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಾಟ್ಸ್ ನೆಕ್ಸ್ಟ್ ಟಾಪಿಕ್ 6 ತಿಂಗಳ ಮಗುವಿಗೆ ರಾಗಿ ಸರಿ ಮಾಡುವಂಥದ್ದು. ಮೊದಲಿಗೆ ರಾಗಿನ ಕ್ಲೀನ್ ಮಾಡಿಸಿ ಚೆನ್ನಾಗಿ ತೊಳೆದು ಮೊಳಕೆ ಬರಿಸಿ, ನಂತರ 2 ದಿನ ನೆರಳಲ್ಲಿ ಒಣಗಿಸಿ, ನಂತರ ಇದಕ್ಕೆ 3 ಚಮಚದಷ್ಟು ಮೆಣಸನ್ನು ಹಾಕಿ. ಮೆಣಸು ಹಾಕೋದ್ರಿಂದ ಮಕ್ಕಳಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗತ್ತೆ. ಇದನ್ನು ಸಣ್ಣೂರೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟು 3 ಚಮಚದಷ್ಟು ಜೀರಿಗೆ. ಇದರಲ್ಲೂ ಕೂಡ ಅಷ್ಟೇ ಮಕ್ಕಳಿಗೆ ಜೀರ್ಣಾಂಶ ಅನ್ನೋದು ಚೆನ್ನಾಗಾಗತ್ತೆ. ಸೊ ಇದನ್ನು ಚೆನ್ನಾಗಿ ಸಣ್ಣೂರಲ್ಲಿ ಹುರ್ಕೊಳ್ಳಿ. ನೆಕ್ಸ್ಟು 2 ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನ ಹಾಕಿ ಚೆನ್ನಾಗಿ ಸಣ್ಣೂರಲ್ಲಿ ಹುರ್ಕೊಳ್ಳಿ. ಮೆಂತ್ಯಲ್ಲಿ ನಮಗೆ ಒಳ್ಳೆ ಫೈಬರ್ ಅಂಶ ಇರುತ್ತೆ, ಆದ್ದರಿಂದ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಅನ್ನೋದು ಆಗಲ್ಲ. ಸೊ ನೆಕ್ಸ್ಟು ಒಂದು ಅರ್ಧ ಹಿಡಿಯಷ್ಟು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನಂತರ 1/4 ಹಿಡಿಯಷ್ಟು ತೊಗರಿಬೇಳೆನ ಹಾಕ್ಕೊಳ್ಳಿ. ಇದರಲ್ಲಿ ಒಳ್ಳೊಳ್ಳೆ ಪ್ರೋಟೀನ್ಸ್ ಇರುತ್ತೆ. ಸೊ ತೊಗರಿಬೇಳೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1-2 ಸ್ಪೂನಷ್ಟು ಕಡಲೆಬೇಳೆ ಎಲ್ಲನೂ ಹುರಿದು ಈ ಥರ ಒಂದು ಕಡೆ ಇಟ್ಕೊಳ್ಳಿ. ನೆಕ್ಸ್ಟು ಮೊಳಕೆ ಬರಿಸಿರುವಂತಹ ರಾಗಿನ ಈ ರೀತಿ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಸಣ್ಣೂರಿಲೇ ಹುರಿಬೇಕು. ಇವಾಗ ನಾನು ತೋರಿಸ್ತಾ ಇರೋದು 2 kg ಕ್ವಾಂಟಿಟಿ ರಾಗಿಗೆ ಈ ಐಟಮ್ಸ್ನೆಲ್ಲ ತೋರಿಸ್ತಾ ಇರೋದು. ಸೊ ನೀವು 1 kg ಮಾಡ್ಕೊತೀರಾ ಅಂದರೆ ನಾನಿವಾಗ ಹೇಳ್ತಾ ಇರೋದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಈ ರೀತಿ ಮಿಷಿನ್ಗೆ ಹೋಗಿ ಪೌಡ್ರು ಮಾಡಿಸ್ಕೊಳ್ಳಿ. ಕಮ್ಮಿ ಕ್ವಾಂಟಿಟಿ ಆದರೆ ಮನೇಲೇ ಮಿಕ್ಸಿ ಮಾಡ್ಕೊಳ್ಳಿ. ಈ ರೀತಿ ಪೌಡ್ರು ಮಾಡಿಸ್ಕೊಂಡು ಜರಡಿ ಮಾಡಿ ಇಟ್ಕೊಳ್ಳಿ, ಅಥವಾ ಸೀರೆಯಲ್ಲಿ ತೌಟು ಕೂಡ ಇಟ್ಕೋಬೋದು. ನೆಕ್ಸ್ಟು ರಾಗಿ ಸರಿ ಮಾಡುವಂಥದ್ದು. 6 ತಿಂಗಳು ಮಗುವಾಗಿರೋದ್ರಿಂದ 1 ಸ್ಪೂನ್ ಹಿಟ್ಟಿಗೆ ಅರ್ಧ ಗ್ಲಾಸ್ ಅಥವಾ 5 ಚಮಚದಷ್ಟು ನೀರು ಹಾಕಿ ಗಂಟಿಲ್ಲದ ರೀತಿ ತಣ್ಣೀರೇ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟಾಗಬಾರ್ದು. ನೆಕ್ಸ್ಟ್ ಸ್ಟವ್ ಮೇಲಿಟ್ಟು ಸಣ್ಣೂರಿಲಿ ಕೈ ಆಡ್ತಾನೇ ಇರಬೇಕು, ಕೈ ಬಿಡಬಾರ್ದು. ಚೆನ್ನಾಗಿ ತಿರುಗಿಸಿ ನೋಡಿ, ಮುದ್ದೆ ಥರ ಕಲರ್ ಬರಬೇಕು. ಈ ಕನ್ಸಿಸ್ಟೆನ್ಸಿ ಸಾಕು, ಬಿಕಾಸ್ ಚಿಕ್ಕ ಮಗು ಅಲ್ವಾ. ಸೊ ಈ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಒಂದು ತಣ್ಣೀರಿನ ಬಟ್ಲಲ್ಲಿ ಈ ರೀತಿ ಇಟ್ಟು ಆರಿಸಿ ಮಕ್ಕಳಿಗೆ ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.